ಒಂದು ಸುಂದರ ಹಳ್ಳಿಯಲ್ಲಿ ಶಂಕರಯ್ಯ ಮತ್ತು ಆತನ ಹೆಂಡತಿ ಲಕ್ಷ್ಮಿ ವಾಸವಾಗಿದ್ದರು. ಶಂಕರಯ್ಯ ಸಾಂಪ್ರದಾಯಿಕ ಕೃಷಿ ಮಾಡುತ್ತಾ ಹಗಲಿರುಳು ಕಷ್ಟಪಟ್ಟು ಹೊಲದಲ್ಲಿ ದುಡಿಯುತ್ತಿದ್ದ ಪ್ರಾಮಾಣಿಕ ರೈತ. ಆದರೆ ಆತನ ಹೆಂಡತಿ ಲಕ್ಷ್ಮಿಗೆ ಮನೆಯ ಕೆಲಸ ಅಥವಾ ಹೊಲದ ಕೆಲಸ ಮಾಡಲು ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಊರಿನವರೆಲ್ಲ ಲಕ್ಷ್ಮಿ ತುಂಬಾ ಸೋಮಾರಿ, ಬೆಳಿಗ್ಗೆ ಬೇಗ ಏಳುವುದಿಲ್ಲ, ಮನೆ ಕೆಲಸ ಮಾಡುವುದಿಲ್ಲ ಎಂದು ಆಡಿಕೊಳ್ಳುತ್ತಿದ್ದರು. ಆದರೆ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯವಿತ್ತು. ಲಕ್ಷ್ಮಿಗೆ ಹಳ್ಳಿಯಲ್ಲೇ ಇದ್ದುಕೊಂಡು ಸ್ವಂತವಾಗಿ ಏನಾದರೂ ಸಾಧಿಸಬೇಕು, ಹೈನುಗಾರಿಕೆ ಅಥವಾ ಸಾವಯವ ಕೃಷಿ ಉತ್ಪನ್ನಗಳ ಬಿಸಿನೆಸ್ ಮಾಡಬೇಕು ಎಂಬ ದೊಡ್ಡ ಕನಸಿತ್ತು. ಆಕೆ ರಾತ್ರಿ ತಡವಾಗಿ ಮಲಗಿ ಮೊಬೈಲ್ ಮೂಲಕ ಹೊಸ ಉದ್ಯಮಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿದ್ದಳು. ಅದಕ್ಕಾಗಿಯೇ ಬೆಳಿಗ್ಗೆ ಬೇಗ ಏಳಲು ಆಕೆಗೆ ಸಾಧ್ಯವಾಗುತ್ತಿರಲಿಲ್ಲ. ಶಂಕರಯ್ಯನಿಗೆ ತನ್ನ ಹೆಂಡತಿಯ ಈ ಆಲೋಚನೆಗಳ ಬಗ್ಗೆ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ಒಂದು ದಿನ ಊರಿಗೆ ಕೃಷಿ ತಜ್ಞರೊಬ್ಬರು ಒಂದು ಸ್ವಾವಲಂಬಿ ಮಹಿಳಾ ಉದ್ಯಮಗಳ ಬಗ್ಗೆ ತರಬೇತಿ ನೀಡುತ್ತಿದ್ದರು. ಲಕ್ಷ್ಮಿ ಅದರಲ್ಲಿ ಭಾಗವಹಿಸಿ ತನಗಿದ್ದ ಆಲೋಚನೆಗಳನ್ನು ಅವರ ಮುಂದೆ ಹಂಚಿಕೊಂಡಳು. ಲಕ್ಷ್ಮಿಯ ಉತ್ಸಾಹ ಮತ್ತು ಯೋಜನೆಗಳನ್ನು ನೋಡಿ ಆ ತಜ್ಞರು ತುಂಬಾನೇ ಮೆಚ್ಚಿಕೊಂಡರು. ಅಲ್ಲದೆ ಬ್ಯಾಂಕ್ನಿಂದ ಸಾಲ ಸಿಗುವಂತೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ಈ ವಿಷಯ ತಿಳಿದ ಶಂಕರಯ್ಯನಿಗೆ ಆಶ್ಚರ್ಯವಾಯಿತು. ಆಕೆಯನ್ನು ಸೋಮಾರಿ ಅಂದುಕೊಂಡಿದ್ದಕ್ಕೆ ಆತನಿಗೆ ಪಶ್ಚಾತ್ತಾಪವಾಯಿತು. ಲಕ್ಷ್ಮಿ ಶಂಕರಯ್ಯನಿಗೆ ಹೇಳಿದಳು, ನಾನು ನಿಮ್ಮ ಕಷ್ಟವನ್ನು ಕಡೆಗಣಿಸಿಲ್ಲ, ಆದರೆ ಸಾಂಪ್ರದಾಯಿಕ ಕೆಲಸಗಳ ಜೊತೆಗೆ ನಾವು ಹೊಸದಾಗಿ ಏನಾದರೂ ಮಾಡಿದರೆ ನಮ್ಮ ಬಡತನ ಬೇಗ ದೂರವಾಗುತ್ತದೆ ಎಂದಳು. ಅಂದಿನಿಂದ ಇಬ್ಬರು ಜೊತೆಯಾಗಿ ಕೆಲಸ ಮಾಡಲು ಶುರು ಮಾಡಿದರು. ಶಂಕರಯ್ಯ ಹೊಲ ನೋಡಿಕೊಂಡರೆ, ಲಕ್ಷ್ಮಿ ಹಳ್ಳಿಯ ಮಹಿಳೆಯರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಣ್ಣ ಹೈನುಗಾರಿಕೆ ಮತ್ತು ಸಾವಯವ ಗೊಬ್ಬರದ ಉದ್ಯಮವನ್ನು ಪ್ರಾರಂಭಿಸಿದಳು. ಕೆಲವೇ ತಿಂಗಳುಗಳಲ್ಲಿ ಲಕ್ಷ್ಮಿಯ ಉದ್ಯಮ ಯಶಸ್ವಿಯಾಯಿತು. ಇಡೀ ಊರಿನವರು ಈ ಹಿಂದೆ ಯಾರನ್ನು ಸೋಮಾರಿ ಎಂದು ಕರೆಯುತ್ತಿದ್ದರೋ ಇಂದು ಆಕೆಯನ್ನು ಆದರ್ಶವಾಗಿ ನೋಡಲಾರಂಭಿಸಿದರು. ಶಂಕರಯ್ಯನಿಗೆ ಒಮ್ಮೆ ಹುಷಾರಿಲ್ಲದಿದ್ದಾಗ ಲಕ್ಷ್ಮಿ ತನ್ನ ಉದ್ಯಮದ ಹಣದಿಂದಲೇ ಆತನಿಗೆ ಉತ್ತಮ ಚಿಕಿತ್ಸೆ ಕೊಡಿಸಿ ಸಂಸಾರವನ್ನು ಒಬ್ಬಳೇ ನಿಭಾಯಿಸಿದಳು. ಈ ಕಥೆಯ ನೀತಿ, ಒಬ್ಬರ ಹೊರಗಿನ ನಡವಳಿಕೆಯನ್ನು ನೋಡಿ ಅವರನ್ನು ಸೋಮಾರಿ ಎಂದು ತೀರ್ಮಾನಿಸಬಾರದು. ಗಂಡ ಹೆಂಡತಿ ಒಬ್ಬರ ಕನಸಿಗೆ ಮತ್ತೊಬ್ಬರು ಶಕ್ತಿಯಾಗಿ ನಿಂತರೆ ಆ ಸಂಸಾರ ಸದಾ ಸುಖವಾಗಿರುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.